ಇವತ್ತು ಇರುವಂಥ ಮೀಟಿಂಗು ಸನ್ಮಾನ್ಯ ಕೇಂದ್ರದ ಗೃಹ ಸಚಿವರು ಸನ್ಮಾನ್ಯ ಅಮಿತ್ ಶಾಜಿ ಅವರು ಏನು ಕರೆದಿದ್ದಾರೆ, ಅದು ಎರಡೂ ರಾಜ್ಯಗಳ ಮುಖ್ಯಮಂತ್ರಿ ಕರೆದು ಒಂದು ಶಾಂತಿ ಸುವ್ಯವಸ್ಥೆ ಆಗೋ ಸಲುವಾಗಿ ಅವ್ರು ಏನು ಕರೆದಿದ್ದಾರೆ, ಅಲ್ಲಿ ನಮ್ಮ ಕರ್ನಾಟಕದ ನಿಲುವನ್ನು ಕಾನೂನಾತ್ಮಕವಾಗಿ, ಆಡಳಿತಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ನಿಲುವುಗಳನ್ನು ಅಲ್ಲಿ ನಾವು ತಿಳಿಸ್ತೇವೆ, ಅದನ್ನು ಪ್ರತಿಪಾದಿಸ್ತೇವೆ. ಮತ್ತು ಆ ಮೀಟಿಂಗ್ನಲ್ಲಿ ಕರ್ನಾಟಕದ ನಿಲುವೇನಿದೆ ಅದು ಸ್ಪಷ್ಟವಾಗಿದೆ. ಅದರಲ್ಲಿ ಯಾವುದೇ ರೀತಿಯ ಹಿಂಸರಿಯುವ ಪ್ರಶ್ನೆ ಇಲ್ಲ. ಎಲ್ಲ ವಿಚಾರಗಳನ್ನು ಗೃಹ ಸಚಿವರು ಮನವರಿಕೆ ಮಾಡಿಕೊಡಲು ನಾನು ಸಿದ್ಧನಾಗಿ ಹೋಗ್ತಾ ಇದ್ದೀನಿ. ಬೊಮ್ಮಾಯಿ ಇಸ್ ಎ ವೀಕ್ ಲೀಡರ್, ದಟ್ ಇಸ್ ದಿ ಪ್ರಾಬ್ಲಮ್. ಸರ್, ಮಹಾರಾಷ್ಟ್ರ ಗಡಿ ವಿಚಾರವಾಗಿ ಅಮಿತ್ ಶಾ ಅವ್ರ ಜೊತೆ ಸಿಎಂ ಬೊಮ್ಮಾಯಿ ಅವರು ಸಭೆ ನೋಡ್ರಿ, ಇದು ಇಶ್ಯೂನೇ ಅಲ್ಲ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ, ಡೆಲ್ಲಿನಲ್ಲಿ ಬಿಜೆಪಿ ಸರ್ಕಾರ ಇದೆ. ಯಾಕೆ ಇಶ್ಯೂ ಕ್ರಿಯೇಟ್ ಮಾಡಿದ್ದಾರೆ? ವೇರ್ ಇಸ್ ದಿ ಇಶ್ಯೂ? ರಾಜಕೀಯ ಒಂದು ವಿಚಾರ. ಇದು ರಾಜಕಾರಣಕ್ಕೋಸ್ಕರ ಮಹಾರಾಷ್ಟ್ರದವರು ಯಾವಾಗಲೂ ಕೂಡ ಖ್ಯಾತಿ ತೆಗಿತಾ ಇದ್ದಾರೆ. 1962ರಲ್ಲೇ ಇದು ಇತ್ಯರ್ಥ ಆಗ್ಬಿಟ್ಟದೆ ಮಹಾಜನ್ ವರದಿ ಪ್ರಕಾರ. ಬೆಳಗಾಮು ಕರ್ನಾಟಕದ್ದು, ಒಂದು ಇಂಚು ಕೂಡ ನಾವು ಬಿಟ್ಕೊಡೋಕ್ಕೆ ತಯಾರಾಗಿಲ್ಲ. ಗೊತ್ತಾಯ್ತಾ? ನೆಲ, ಜಲ, ಭಾಷೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಯಾರು ಹೇಳಿದ್ರಲ್ಲ, ಅಮಿತ್ ಶಾ ಹೇಳಿದ್ರು ಇಲ್ಲ, ನರೇಂದ್ರ ಮೋದಿಯವರು ಹೇಳಿದ್ರು ಇಲ್ಲ, ಯಾರು ಹೇಳಿದ್ರು ಇಲ್ಲ. ಮತ್ತು ಡಿಸ್ಪ್ಯೂಟೇ ಇಲ್ಲ. ಇಟ್ ಈಸ್ ಆಲ್ರೆಡಿ ಸೆಟ್ಲ್ಡ್ ಇಶ್ಯೂ. 1962ನಲ್ಲಿ ಮಹಾಜನ್ ಆಯೋಗದ ವರದಿ ಪ್ರಕಾರ ಇಟ್ ಈಸ್ ಸೆಟಲ್ಡ್ ಆಲ್ರೆಡಿ. ಅವರು ರಾಜಕೀಯಕ್ಕೋಸ್ಕರ ಅದನ್ನು ಜೀವಂತವಾಗಿ ಇಟ್ಕೊಂಡು ಖ್ಯಾತಿ ತೆಗಿತಾ ಇದ್ದಾರೆ.